ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ವಿಶೇಷ ಒಳನೋಟವನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನ ಬಹುದೊಡ್ಡ ಚರ್ಚಿತ ವಿಷಯ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್, ಅಂದರೆ ಸಂಪುಟ ಪುನರ್ರಚನೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಒಂದು ಲಿಸ್ಟನ್ನು ಇಟ್ಕೊಂಡು ತಮ್ಮದೇ ಒಂದು ಬತ್ತಳಿಕೆಯನ್ನು ಹೈಕಮಾಂಡ್ ಎದುರು ಪ್ರಸ್ತುತಪಡಿಸುವಂಥ ಎಲ್ಲ ಕಾರ್ಯಕ್ರಮ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ತಮ್ಮದೇ ಆಗಿರ್ತಕ್ಕಂಥ ಹಲವಾರು ಬತ್ತಳಿಕೆಯ ಬಾಣಗಳನ್ನು ಹೈಕಮಾಂಡ್ ಎದುರು ಬಿಡುತ್ತಾ ತಮ್ಮ ಅಸ್ತಿತ್ವದ ಸಾಬೀತಿಗೂ ಕೂಡ ಅವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಇವರಾಗ್ತಾರೆ ಈ ಬಾರಿ ಸಚಿವರು, ಇವರು ಹೋಗ್ತಾರೆ, ಇವರು ಸ್ಥಾನ ಕಳೆದುಕೊಳ್ತಾರೆ, ಇವರು ಸ್ಥಾನ ಪಡೆದುಕೊಳ್ತಾರೆ ಅನ್ನುವಂಥ ಒಂದು ಚರ್ಚೆ ನಡೀತಾನೆ ಇದೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಬೆಳಗಾವಿಯ ಒಂದು ಖ್ಯಾತ ರಾಜಕಾರಣಿಯೂ ಆಗಿರ್ತಕ್ಕಂಥ, ಪ್ರಭಾವಿ ರಾಜಕಾರಣಿಯೂ ಆಗಿರ್ತಕ್ಕಂಥ ಮತ್ತು DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಏನು ಕಾಂಗ್ರೆಸ್ ಪಕ್ಷದ ಒಂದು ಗ್ಯಾರಂಟಿ ಯೋಜನೆ ಇದೆ, ಗೃಹಲಕ್ಷ್ಮಿ ಯೋಜನೆಯನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಹಂತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಥವಾ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಸ್ವಲ್ಪ ಅಸಮಾಧಾನ ಇದೆ. ಅವರನ್ನು ಕೈ ಬಿಡಬೇಕು, ಅವರ ಸ್ಥಾನಕ್ಕೆ ಬೇರೆಯವರನ್ನ ತರಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಒಯ್ದಿರ್ತಕ್ಕಂಥ ಸಚಿವರ ಹೆಸರನ್ನು ಬಿಡುವ ಪಟ್ಟಿಯ ಲಿಸ್ಟ್ನಲ್ಲಿ, ಆ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಇದೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ. ಈ ಹಿನ್ನೆಲೆಯಲ್ಲಿ ತಮ್ಮ ಬೆಂಬಲಿಗರು ಕೂಡ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಶತಾಯ ಗತಾಯ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರ್ತಕ್ಕಂಥ DK ಶಿವಕುಮಾರ್ ಮೊನ್ನೆನೇ ದೆಹಲಿಗೆ ಹೋದರು. ಅಲ್ಲೇ ಬೀಡು ಬಿಟ್ಟು, ಅಂದರೆ CM ಸಿದ್ದರಾಮಯ್ಯ ನಿನ್ನೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ವಾಪಸ್ ಬಂದಿದ್ದರು. ಅವರು ವಾಪಸ್ ಬರದೆ ದೆಹಲಿಯಲ್ಲೇ ಬೀಡು ಬಿಟ್ಟು ಯಾವುದೇ ಕಾರಣಕ್ಕೆ ತಮ್ಮ ಬೆಂಬಲಿಗರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೈ ಬಿಡಬಾರ್ದು, ಸಚಿವ ಸಂಪುಟದಿಂದ ತೆಗೆದು ಹಾಕಬಾರ್ದು ಅನ್ನುವಂಥ ಒಂದು ಪಟ್ಟನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆನೂ ಕೂಡ ತುಂಬ ಅಧಿಕಾರಯುತವಾಗಿ ಮಾತನಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಗಳನ್ನು, ರಾಜಕೀಯ ಆಟಗಳನ್ನು ಆಡ್ತಿದ್ದಾರೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಈಗ ದೆಹಲಿ ಹಾಗಾದರೆ ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ತೆಗೆಯಲಾಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಹೇಳಿರೋ ಹಾಗೆ ಆ ಖಾತೆಯನ್ನು ನಿಭಾಯಿಸುವಲ್ಲಿ ಅವರು ಅಂತಹ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿಲ್ಲ ಅನ್ನುವಂಥದ್ದು ಒಂದಾದರೆ, ಈಗಾಗಲೇ 2.5 ವರ್ಷಗಳಾಗಿದೆ, ಬೇರೊಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅನ್ನುವಂಥದ್ದು. ಇದರ ಜೊತೆಗೆ ಬೆಳಗಾವಿ ಜಿಲ್ಲೆ ಅವರೇನು ಪ್ರತಿನಿಧಿಸ್ತಾರೆ ಅಲ್ಲಿಂದ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಅಥವಾ ಈ ಸಚಿವ ಸ್ಥಾನ ಫಿಕ್ಸ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದ್ರ ಜೊತೆಗೆ ಬೆಳಗಾವಿಯವರೇ ಆದ ಕಾಗವಾಡ ಶಾಸಕ ರಾಜು ಕಾಗೆ ಕೂಡ ಈಗ ಟವಲ್ ಹಾಸಿರ್ತಕ್ಕಂಥದ್ದು ಸಚಿವ ಸ್ಥಾನಕ್ಕೆ. ಮತ್ತು ನಂದು ಒಂದು ಹೆಸರಿದೆ ಅಂತ ಅಶೋಕ್ ಪಟ್ಟಣ ಕೂಡ ಅವರು ತಮ್ಮ ಹೆಸರನ್ನು ಪ್ರಸ್ತಾಪಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಅವರ ಹೆಸರು ಕೈ ಬಿಡುವಂಥ ಎಲ್ಲ ಹಾಗಾದರೆ ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್
ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾರಿಗೆ ಹೋಗಬಹುದು ಅನ್ನುವಂಥ ಒಂದು ಚರ್ಚೆಯು ಕೂಡ ನಡೀತಾ ಇದೆ. ಇದರಲ್ಲಿ ಈಗಾಗಲೇ KH ಮುನಿಯಪ್ಪ ಹಿರಿಯ ಸಚಿವರು, ನಾಯಕರು, ಕಾಂಗ್ರೆಸ್ ನಾಯಕರು ತಾವು ಪೀಠತ್ಯಾಗ ಮಾಡಲಿಕ್ಕೆ ಸಿದ್ಧ, ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ನಾನು ಬಿಡೋದಾದ್ರೆ ನನ್ನ ಮಗಳು KGF ಶಾಸಕಿ ಕೂಡ ಆಗಿರ್ತಕ್ಕಂಥ ರೂಪಕಲಾ ಅವರಿಗೆ ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಹಾಕಿದ್ದಾರೆ. ಈಗ ಸಿದ್ದರಾಮಯ್ಯ ಅಂಡ್ ಟೀಮ್ ಮಾಡ್ತಾ ಇರ್ತಕ್ಕಂಥ ಪ್ಲಾನ್ ಇದೆ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಆ ಸಚಿವ ಸ್ಥಾನದಿಂದ ಕೈಬಿಟ್ಟು ಅಲ್ಲಿಗೆ ರೂಪಕಲಾ ಶಶಿಧರ್ ಅವರನ್ನ ಆ ಸ್ಥಾನಕ್ಕೆ ಅಂದ್ರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ದಾಳ. ಅದರ ಹೊರತಾಗಿ ಈಗಾಗಲೇ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಭಾಯಿಸಿರ್ತಕ್ಕಂಥ ಒಂದು ವಿಧಾನ ಪರಿಷತ್ ಸದಸ್ಯೆಯೂ ಆಗಿರ್ತಕ್ಕಂಥ ಚಿತ್ರನಟಿ ಉಮಾಶ್ರೀ ಅವರಿಗೂ ಕೂಡ ಎರಡನೇ ಆಪ್ಷನ್ ಅನ್ನ ಇಟ್ಕೊಳ್ಳಲಾಗಿದೆ. ಇದಲ್ಲದೆ ಜಯಮಾಲಾ ಅವರ ಹೆಸರು ಕೂಡ, ಹಿರಿಯ ನಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಜಯಮಾಲಾ ಅವರ ಹೆಸರು ಕೂಡ ಇದಕ್ಕೆ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ದೊಡ್ಡ ಮಟ್ಟದ ಒಂದು ಚಾಲೆಂಜ್ DK ಶಿವಕುಮಾರ್ ಅವರಿಗೆ. ಹಾಗಾದರೆ ವೀಕ್ಷಕರೇ, ಯಾಕೆ DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಮಗೂ ನಮಗೂ ಕಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರ ಅಪಾರ ಬೆಂಬಲಿಗರಿದ್ದಾರೆ. ಅವರ ಬೆಂಬಲಿಗರ ಹೆಸರಿನಲ್ಲಿ ಪ್ರಮುಖವಾಗಿ ಕೇಳಿ ಬರುವಂಥ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್. ಇದರ ಜೊತೆಗೆ ಈಗಾಗಲೇ ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಈ ಒಂದು ಸಚಿವ ಸ್ಥಾನದಿಂದ ತೆಗೆದು ಹಾಕಿದರೆ DK ಶಿವಕುಮಾರ್ ಅವರಿಗೆ ಈಗ ಬೆಳಗಾವಿ ರಾಜಕಾರಣದಲ್ಲಿ ಇರತಕ್ಕಂಥ ಒಂದು ಹೋಲ್ಡ್ ಕಡಿಮೆ ಆಗುತ್ತೆ, ಹಿಡಿತ ತಪ್ಪು ಹೋಗುತ್ತೆ ಅನ್ನುವಂಥದ್ದು ಒಂದು ರಾಜಕೀಯ ಲೆಕ್ಕಾಚಾರ. ಎರಡನೇ ಲೆಕ್ಕಾಚಾರ, ಅಲ್ಲಿ ಈಗಾಗಲೇ ತಮ್ಮ ಬದ್ಧ ವೈರಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತು ಪಕ್ಷದಲ್ಲೇ ಇದ್ದು ತಮ್ಮ ವಿರುದ್ಧ ಸೆಡ್ಡು ಹೊಡಿತಾ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳೆಸಲಾಯಿತು ಕೂಡ. ಹಾಗಾಗಿ ಈಗ ಆ ಒಂದು ಹಿಡಿತವು ಕೂಡ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು ದೊಡ್ಡ ಮಾತು. ಇದರ ಜೊತೆಗೆ ತಮ್ಮ ಬೆಂಬಲಿಗರನ್ನ ಉಳಿಸಿಕೊಳ್ಳುವಂಥ ಒಂದು ಧೈರ್ಯ ಅಥವಾ ತಾಕತ್ತು ಇಲ್ಲೇ ಹೋಯ್ತಾ DK ಶಿವಕುಮಾರ್ಗೆ ಅನ್ನುವಂಥ ಒಂದು ಅಪವಾದ ಬರುತ್ತೆ, ಆರೋಪ ಬರುತ್ತೆ. ಆ ಆರೋಪದಿಂದ ತಪ್ಪಿಸ್ಕೋಬೇಕು ಅನ್ನುವಂಥದ್ದು ಕೂಡ ಮೂರನೇ ಕಾರಣ. ಇದಲ್ಲದೆ KPCC ಅಧ್ಯಕ್ಷರೂ ಆಗಿರ್ತಕ್ಕಂಥ DK ಶಿವಕುಮಾರ್ ಯಾವ ರೀತಿ ತಮ್ಮ ಒಂದು ಬೆಂಬಲಿಗರಿಗೆ ಬೆನ್ನಿಗೆ ಬಂಡೆಯಂತೆ ನಿಂತು ಅವರನ್ನ ಒಂದು ಸೇವ್ ಮಾಡ್ತಾರೆ, ಉಳಿಸ್ತಾರೆ ಅನ್ನುವಂಥದ್ದು ಕೂಡ ರಾಜ್ಯದ ಜನತೆಗೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಾಬೀತು ಮಾಡಬೇಕಾಗಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ DK ಶಿವಕುಮಾರ್ ನಿಂತಿರ್ತಕ್ಕಂಥ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಸಚಿವೆ ಕೂಡ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ, ಹೈಕಮಾಂಡ್ನ ಮನವೊಲಿಸ್ತಿದ್ದಾರೆ ಅನ್ನೋದ್ರ ಕುರಿತಂತೆ ಅದರ ಒಳನೋಟಗಳನ್ನು ನಾನು ನಿಮ್ಮೆದುರು ತೆರೆದಿಟ್ಟಿದ್ದೇನೆ. ನೋಡ್ತಾ ಇರಿ ಫೋಕಸ್ TV, ಯಾಕಂದರೆ ಇದು ನೆಲ ಜಲ ಭಾಷೆಗಾಗಿ ಇರತಕ್ಕಂಥ ಪ್ರಾಮಾಣಿಕ ಪತ್ರಿಕೋದ್ಯಮ.